ಸಾಧ್ಯವಿಲ್ಲ ಎನ್ನುವ ಅಭಿಪ್ರಾಯ ಅವನದಾಗಿತ್ತು. ಶ್ರೀರಾಮಕೃಷ್ಣರು ಗೃಹಸ್ಥರು ಶಿಷ್ಯರಿಗೂ ಎಲ್ಲರಿಗೂ ಹೇಳುತ್ತಿದ್ದರು, ಏಕತೆಯ ಜ್ಞಾನವನ್ನು ಮೊದಲು ಪಡೆದುಕೊಂಡು ಅನಂತರ ನಿಮ್ಮ ಕೆಲಸಗಳನ್ನು ಮಾಡಿ. ಗೃಹಸ್ಥ ಶಿಷ್ಯರಿಗೆ ಹೇಳ್ತಾ ಇದ್ರು, ಏಕತೆಯ ಜ್ಞಾನವನ್ನು ಮೊದಲು ಪಡೆದುಕೊಂಡು ಅನಂತರ ನಿಮ್ಮ ಕೆಲಸಗಳನ್ನು ಮಾಡಿಕೊಳ್ಳಿ, ಅದರಲ್ಲಿ ಏನು ತಪ್ಪಾಗಲ್ಲ ಅಂತ ಹೇಳ್ತಾ ಇದ್ರು. ಕಂಬವನ್ನು ಅಂದರೆ ದೇವರನ್ನು, ಕಂಬವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಆಮೇಲೆ ಬೇಕಾದಷ್ಟು ಸುತ್ತಿ ಮನಸ್ಸಿನ ಹೆಚ್ಚು ಭಾಗವನ್ನು ದೇವರ ಮೇಲಿರಲಿ. ಉಳಿದ ಭಾಗದಿಂದ ನಿಮ್ಮ ಇನ್ನಿತರ ಕರ್ತವ್ಯಗಳನ್ನು ಕಡೆ ಗಮನ ಕೊಡಿ ಎಂದು ಹೇಳ್ತಾ ಇದ್ರು. ಗೃಹಸ್ಥಶಿಯರಿಗೂ ಹೇಳ್ತಾ ಇದ್ರು, ನೀವು ಮೊದಲು ದೇವರನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿ, ಆಮೇಲೆ ನೀವೆರಡನೇ ಕೆಲಸ ಮಾಡಿಕೊಳ್ಳಿ ಅಂತ. ಇದೇ ಮೊದಲಾದ ಸುಂದರ ಉಪಮಾನಗಳ ಮೂಲಕ ಗೃಹಸ್ಥರು ಹೇಗೆ ತಮ್ಮ ಜೀವನವನ್ನು ನಡೆಸಬೇಕು ಎಂಬುದನ್ನು ತಿಳಿಸಿಕೊಡುತ್ತಿದ್ದರು. ಶಾರದನು ಆ ನಂತರ ಬ್ರಹ್ಮಚರ್ಯ ಎಂಬ ಲೇಖನದಲ್ಲಿ ಬರೆದ, ಕಾಮವನ್ನು ಜಯಿಸುವ ಒಂದೇ ಮಾರ್ಗವೆಂದರೆ ಸ್ತ್ರೀಯರೆಲ್ಲರನ್ನೂ ನಿಮ್ಮ ತಾಯಿ ಎಂದು ಭಾವಿಸಬೇಕು. ಎಲ್ಲ ಸ್ತ್ರೀಯರನ್ನು ನೀನು ಕಾಮವನ್ನು ಗೆಲ್ಲಬೇಕು ಅಂದರೆ ಎಲ್ಲ ಸ್ತ್ರೀಯರನ್ನು ಯಾವ ರೀತಿ ಭಾವಿಸಬೇಕು? ತಾಯಿ ಅಂತ ಭಾವಿಸಬೇಕು ಅಂತ ಹೇಳ್ತಾರೆ. ಭಾವಿಸಬೇಕು. ಜಗನ್ಮಾತೆಯ ಮೂರ್ತಿಗಳೆಂದೇ ಕಾಣುವುದು ಶ್ರೀರಾಮಕೃಷ್ಣರು ಹೇಳ್ತಿದ್ರು. ಎಲ್ಲರನ್ನೂ ಜಗನ್ಮಾತೆ ಅಂತ ನೋಡ್ತಾ ಇದ್ರು. ಜಗನ್ಮಾತೆಯ ಮೂರ್ತಿಗಳು ಇವರೆಲ್ಲ ಅಂತ ನೋಡ್ತಾ ಇದ್ದರೆ ನಿನಗೆ ಆ ರೀತಿ ಭಾವನೆ ಬರೋದಿಲ್ಲ ಅಂತ ಹೇಳ್ತಾ ಇದ್ರು. ಹೃದಯದಲ್ಲಿ ಈ ಬ್ರಹ್ಮನ ಪ್ರತಿಬಿಂಬವನ್ನು ಹೊತ್ತಿರುವವನು ಪ್ರತಿಯೊಂದನ್ನು ಸಾಧಿಸುತ್ತಾನೆ. ಬ್ರಹ್ಮನ ಪ್ರತಿಬಿಂಬವನ್ನು ಹೊತ್ತಿರುವವನು ಪ್ರತಿಯೊಂದನ್ನು ಸಾಧಿಸಲಿಕ್ಕೆ ಸಾಧ್ಯ. ಯಾವುದೇ ಕೆಲಸವನ್ನು ಕೈಗೊಂಡರೂ ಅದರಲ್ಲಿ ಅದ್ಭುತ ಯಶಸ್ಸನ್ನು ಪಡೆಯಲು ಸಂಶಯವಿಲ್ಲ ಅಂತ ರಾಮಕೃಷ್ಣ ಹೇಳ್ತಾರೆ. 1886 ಜನವರಿ 3ರಂದು ಶಾರದನ ತಾಯಿ ಹೇಳುತ್ತಾರೆ, ನಿನ್ನ ತಂದೆ ನಿನ್ನ ಮದುವೆಗೆ ಏರ್ಪಾಡು ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ಶಾರದನಿಗೆ ಗಾಬರಿಯಾಯಿತು. ತನ್ನ ಕೋಣೆಗೆ ಹೋಗಿ ಭವಿಷ್ಯದ ಬಗ್ಗೆ ಯೋಚಿಸಿ ಅನಂತರ ಒಂದು ಕಾಗದವನ್ನು ಬರೆದಿಟ್ಟು, ನನ್ನ ಪ್ರೀತಿಯ ತಂದೆ ತಾಯಿಗಳಿಗೆ ನಾನು ಸಿಕ್ಕಿ ಹಾಕಿಕೊಳ್ಳಲು ತಯಾರಿಲ್ಲ, ನನಗೆ ಇಷ್ಟವಿಲ್ಲ, ವಿಧಿ ನನ್ನಲ್ಲಿ ಎಲ್ಲಿ ಕರೆದೊಯ್ಯುತ್ತೋ ಅಲ್ಲಿಗೆ ನಾನು ಹೋಗುತ್ತೇನೆ. ಪತ್ರವನ್ನು ತನ್ನ ಮೇಜಿನ ಮೇಲಿಟ್ಟು ಬೆಳಗ್ಗೆ ಮನೆ ಬಿಟ್ಟು ಹೊರಟೇ ಹೋದ. ಮನೆ ಬಿಟ್ಟು ಹೋಗ್ಬೇಕು ತಂದೆ ತಾಯಿ ಹೇಳಲ್ಲ. ಮೊದಲು ಕಾಶೀಪುರಕ್ಕೆ ಹೋಗಿ ಶ್ರೀರಾಮಕೃಷ್ಣರ ಆಶೀರ್ವಾದವನ್ನು ಪಡೆದು ಕಾಲ್ನಡಿಗೆಯಲ್ಲಿ ಪುರಿಗೆ ಹೊರಟನು. ತಾನು ಮನೆ ಬಿಟ್ಟು ಓಡಿ ಬರುವುದನ್ನು ರಾಮಕೃಷ್ಣರಿಗೂ ಸಹ ಹೇಳಲಿಲ್ಲ. ಸುಮ್ಮನೆ ಹೋಗ್ಬಿಡ್ತಾನೆ. ಅವರು ನಮಸ್ಕಾರ ಮಾಡಿ ಹೊರಟೋಗ್ತಾನೆ. ಅನೇಕ ಸ್ಥಳಗಳಿಗೆ ಪ್ರವಾಸ ಮಾಡುತ್ತಲೇ ಹೋದ. ಕೊನೆಗೆ ಪುರಿಯನ್ನು ತಲುಪಿದನು. ಅವನ ತಂದೆ ತಾಯಿಯರು ಸಹ ಅವರು ಸಹ ದೇವರಿಗೆ ನನ್ನ ಮಗ ಸಿಗಲಿ ಅಂತ ಹರಕೆ ಹೊತ್ಕೊಂಡು ಅಲ್ಲಿ ಬರ್ತಾರೆ. ಪುರಿಗೆ ಹೋಗಿದ್ದಾರೆ. ಶಾರದನನ್ನು ನೋಡಿ ತುಂಬ ಸಂತೋಷವಾಯಿತು. ಶಾರದರು ತನ್ನ ಪ್ರವಾಸದ ಅನುಭವವನ್ನು ಅವನ ಮನೆ ಬಿಟ್ಟು ಬಂದಾಗಲಿಂದ ಏನೇನು ನಡೀತು ಅನ್ನೋದನ್ನು ಅವರಿಗೆ ವಿವರಿಸ್ತಾನೆ. ನಿಮಗೆ ಕಾಗದ ಬರೆದ ಮೇಲೆ ಕಾಲ್ನಡಿಗೆಯಲ್ಲಿ ನನಗೆ 2 ದಿನ ಆಹಾರವೇ ದೊರೆಯಲಿಲ್ಲ. ಹಸಿವು ಆಯಾಸಗಳಿಂದ ಬಳಲಿ ಹೋಗಿದ್ದೆ. ಸಂಜೆಯಾಗುವುದರೊಳಗೆ ಯಾವುದಾದರೊಂದು ಹಳ್ಳಿ ಸಿಗಬಹುದೆಂದು ಆಸೆ ಇತ್ತು. ಆದರೆ ದುರದೃಷ್ಟವಶಾತ್ ದಟ್ಟ ಕಾಡೊಂದರಲ್ಲಿ ಸಿಕ್ಕಿ ಹಾಕಿಕೊಂಡೆ. ಯಾವುದೋ ಬಳಸುದಾರಿ ಹಿಡಿದು ಸ್ವಲ್ಪ ಹೊತ್ತು ನಡೆದನಾದರೂ ಕತ್ತಲಲ್ಲಿ ಮುಂದೆ ಸಾಗಲಾಗಲಿಲ್ಲ. ಶ್ರೀರಾಮಕೃಷ್ಣನ ನಾಮೋಚ್ಚರಣೆಯನ್ನು ಮಾಡುತ್ತಾ ಭಗವಂತನನ್ನು ಕಾಪಾಡೆಂದು ಪ್ರಾರ್ಥಿಸಿದೆ. ಯಾವ ದಾರಿಯೂ ಕಾಣದೆ ದೊಡ್ಡ ಮರವೊಂದನ್ನು ಹತ್ತಿ ಅದರ ಕೊಂಬೆಯ ಮೇಲೆ ಮಲಗಿಬಿಟ್ಟೆ, ನಿದ್ರೆ ಮಾಡಿಬಿಟ್ಟೆ. ಇದ್ದಕ್ಕಿದ್ದ ಯಾರದೋ ಧ್ವನಿ, ಸಾಧು ಮನುಷ್ಯನೇ ಇರಬಹುದು, ಸ್ವಲ್ಪ ಸಿಹಿ ತಿಂಡಿ ತಂದಿದ್ದೇನೆ, ಇಳಿದು ಬಂದದೊಂದು ಕೊಡದಲ್ಲಿ ನೀರನ್ನು ತಂದಿದ್ದ ಆ ವ್ಯಕ್ತಿ ಆ ಧ್ವನಿಯಲ್ಲಿ ಕತ್ತಲಲ್ಲಿ ಲೀನವಾಗಿ ಹೋದ. ಸತ್ಯವಾಗಲಿ ಅವರ ಜೀವನದಲ್ಲಿ ನಡೆದಂತಹ ಈ ಘಟನೆ ಬುಕ್ಕಲ್ಲಿದೆ.